ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನಾಶೀರ್ವಾದ ಪಡೆದ ಅಭ್ಯರ್ಥಿ. ಕಲಬುರಗಿ ಲೋಕಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ಮಲ್ಲಿಕಾರ್ಜುನ್ ಖರ್ಗೆ ನಗರೇಶ್ವರ ಶಾಲೆಯಿಂದ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಕೆ. ನಾಳೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 112ನೇ ಜಯಂತ್ಯೋತ್ಸವ ಆಚರಣೆ. ನಾಳೆ ಸಂಜೆ 4 ಗಂಟೆಯಿಂದ ನಗರೇಶ್ವರ ಶಾಲೆಯಿಂದ ಭವ್ಯ ಮೆರವಣಿಗೆ. ಭಾವಾಂತರ ಯೋಜನೆ ಜಾರಿಗೆ FKCCI ಆಗ್ರಹ. ಕಲಬುರಗಿಯಲ್ಲಿ ರಾಜ್ಯಾಧ್ಯಕ್ಷ ಸುಧಾಕರ್ ಶೆಟ್ಟಿ ಸಲಹೆ. HKI ಸೊಸೈಟಿಯ MS ಇರಾಣಿ ಕಲಾ ವಿಜ್ಞಾನ ಹಾಗೂ ಪದವಿ ಮಹಾವಿದ್ಯಾಲಯ 2018-19ನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಆಯೋಜನೆ. ಕಲಬುರಗಿಯ ಮಕ್ತಂಪುರ ಬಡಾವಣೆಯ ಭವಾನಿ ನಗರದಲ್ಲಿರುವ ಶ್ರೀ ಹಿಂದುಲಾಂಬಿಕಾ ದೇವಸ್ಥಾನ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಪ್ರಕಟ ದಿನದ ಅಂಗವಾಗಿ ಲಕ್ಷ ದೀಪೋತ್ಸವ. ಶ್ರೀ ವೀರ ಸೋಮೇಶ್ವರ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಘದ 5ನೇ ವಾರ್ಷಿಕೋತ್ಸವ. ಕಲಬುರಗಿಯ ಕನ್ನಡ ಭವನದಲ್ಲಿ ಜರುಗಿದ ಪ್ರಶಸ್ತಿ ಪ್ರದಾನ ಸಮಾರಂಭ. ಕಲಬುರಗಿಯ ಹುಮ್ನಾಬಾದ್ ರಸ್ತೆಯ ಕಪ್ನೂರ್ನಲ್ಲಿರುವ ಮಾಸಪ್ತಿ ದರ್ಗಾ ಹಜರತ್ ಬಿಬಿ ಕಮಲಾ ಸುಲ್ತಾನ ಖುಂಜಾ ಮಹಾಸಾಹೇಬರ 625ನೆಯ ಉರುಸ್ ಶರೀಫ್. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಇಂದು ತಮ್ಮ ಅಪಾರ ಪ್ರಮಾಣದ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿರುವ ಲೋಕಸಭೆ ಸಂಸದೀಯ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕಲಬುರಗಿಯ ಗ್ರಾಮದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶರಣಬಸವೇಶ್ವರರ ದರ್ಶನ ಪಡೆದ ನಂತರ ಮಹಾದಾಸೋಹಿ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾರವರ ದರ್ಶನಾಶೀರ್ವಾದ ಪಡೆದರು. ತಮ್ಮ ಅಪಾರ ಪ್ರಮಾಣದ ಬೆಂಬಲಿಗರೊಂದಿಗೆ ಇಂದು ನಾಮಪತ್ರ ಸಲ್ಲಿಕೆ ಮಾಡಿರುವ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಸಂಸದ ಮಲ್ಲಿಕಾರ್ಜುನ್ ಖರ್ಗೆಯವರು ಬುಧವಾರ ಕಲಬುರಗಿ ನಗರದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದ ನಂತರ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ದರ್ಶನಾಶೀರ್ವಾದ ಪಡೆದರು. ಏನಿಲ್ಲ, ಜಸ್ಟ್ ನಾಮಿನೇಷನ್ ಹಾಕಕ್ಕಿಂತ ಮುಂಚೆ ಶರಣಬಸಪ್ಪ ಅಪ್ಪ ಅವರಿಗೆ ಭೇಟಿಯಾಗಿ ನಾಳೆ ನಾಮಿನೇಷನ್ ಹಾಕಬೇಕಾಗಿದೆ. ಅದಕ್ಕೆ ನಮ್ಮಲ್ಲಿ ರೆಸ್ಪೆಕ್ಟೆಡ್ ಪೀಪಲ್ ಮತ್ತು ಎಲ್ಡರ್ಲಿ ಪೀಪಲ್ ಅವ್ರಿಗೆ ಭೇಟಿಯಾಗಿ ನಾವು ನಾಳೆ ನಾಮಿನೇಷನ್ ಹಾಕೋಕ್ಕಿಂತ ಮುಂಚೆ ಅವರೆಲ್ಲರ ಬ್ಲೆಸ್ಸಿಂಗ್ಸ್ ತಗೊಳ್ಬೇಕು ಅಂತ ಹೇಳಿ ಬಂದಿದ್ದೆ. ಅವರು ಭೇಟಿಯಾಗಿ ಸುಮಾರು ಅಲ್ಲೆಲ್ಲ ಮಾತುಕತೆ ಮಾಡಿಕೊಂಡು ಇಲ್ಲಿ ಬಂದು ಗುಡಿಯಲ್ಲಿ ಭಕ್ತರ ಜೊತೆಯಲ್ಲಿ ದರ್ಶನ ತಗೊಂಡು ಈಗ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಮಾಜಿ ಮೇಯರ್ ಭೀಮರೆಡ್ಡಿ ಪಾಟೀಲ್ ಕುರ್ಕುಂದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರದ ನೆಹರುಗಂಜ್ ಪ್ರದೇಶದಲ್ಲಿರುವ ನಗರೇಶ್ವರ ಶಾಲೆಯಿಂದ ಇಂದು ಲೋಕಸಭೆ ಸಂಸದೀಯ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭವ್ಯ ಮೆರವಣಿಗೆಯ ಮೂಲಕ ಆಗಮಿಸಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವರ ಲಕ್ಷಾಂತರ ಅಭಿಮಾನಿಗಳು ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಖರ್ಗೆ ಎಂಬ ಜಯಘೋಷವನ್ನು ಕೂಗಿದರು. ಹಾಲಿ ಸಂಸದ ಲೋಕಸಭೆಯಲ್ಲಿನ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿ ಲೋಕಸಭಾ ಚುನಾವಣೆಗೆ ಆಯ್ಕೆ ಬಯಸಿ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿದ್ದಾರೆ.
ನಾಮಪತ್ರ ಸಲ್ಲಿಕೆಗೆ ಮೆರವಣಿಗೆ ಮೂಲಕ ಹಾದು ಹೋಗಲು ಇಂದು ಬೆಳಿಗ್ಗೆಯಿಂದಲೇ ತಯಾರು ನಡೆಸಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಮುತುವರ್ಜಿಯಿಂದ ಮೆರವಣಿಗೆ ಯಶಸ್ವಿಯಾಗುವಂತೆ ನೋಡಿಕೊಂಡರು. ಬೆಳಗ್ಗೆ 11:30ಕ್ಕೆ ಹುಮನಾಬಾದ್ ರಸ್ತೆಯ ನಗರೇಶ್ವರ ಶಾಲೆಯಿಂದ ಅಪಾರ ಸಂಖ್ಯೆಯ ಮುಖಂಡರು, ಕಾರ್ಯಕರ್ತರು ಹಾಗೂ ಬೆಂಬಲಿಗರೊಂದಿಗೆ ಕಲಬುರಗಿ ನಗರದ ಪ್ರಮುಖ ಪ್ರದೇಶಗಳಾದ ಗಂಜ್ ಸೂಪರ್ ಮಾರ್ಕೆಟ್ ಮೂಲಕ ಹಾದು ಜಗತ್ ವೃತ್ತದಲ್ಲಿರುವ ವಿಶ್ವಗುರು ಬಸವಣ್ಣ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅದ್ದೂರಿ ಮೆರವಣಿಗೆ ನಡೆಸಿದರು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆಯ ಪ್ರಯುಕ್ತ ಸುಡು ಬಿಸಿಲಿನಲ್ಲಿಯೂ ಕೂಡ ಲಕ್ಷಾಂತರ ಜನ ಆಗಮಿಸಿದ್ದರು. ಹೀಗಾಗಿ ಕಲಬುರಗಿ ನಗರದ ಪ್ರಮುಖ ರಸ್ತೆಗಳು ಬಹುತೇಕ ಜನನಿಬಿಡವಾಗಿದ್ದವು. ಅಭಿವೃದ್ಧಿ ಕೆಲಸಕ್ಕಾಗಿ ಖರ್ಗೆ ಮತ್ತೊಮ್ಮೆ ಎಂಬ ಜಯಘೋಷಗಳು ಸಾರ್ವಜನಿಕರಿಂದ ಕೇಳಿ ಬಂದವು. ನಾನು ಕೆಲಸ ಮಾಡಿದ್ದೇನೆ, ನನಗೆ ಕೂಲಿ ಕೊಡಿ ಎಂದು ಖರ್ಗೆ ಅವರು ಮನವಿ ಮಾಡಿದರು. ಬೆಳಿಗ್ಗೆ ಕಲಬುರಗಿ ನಗರದ ಖ್ವಾಜಾ ಬಂದೇನವಾಸ್, ಶರಣಬಸವೇಶ್ವರ ದೇವಸ್ಥಾನ ಹಾಗೂ ಬುದ್ಧ ವಿಹಾರ ಸೇರಿದಂತೆ ಮುಂತಾದ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಇದಾದ ಬಳಿಕ ನಗರೇಶ್ವರ ಶಾಲೆಯಿಂದ ಬೃಹತ್ ಮೆರವಣಿಗೆಯ ಮೂಲಕ ಆಗಮಿಸಿ ಸಾಂಕೇತಿಕ ನಾಮಪತ್ರ ಸಲ್ಲಿಸಿದರು. 1 ಲಕ್ಷ ಜನ ಯಾರು 23 ತಾರೀಕು ಓಟ್ ಹಾಕ್ಬೇಕು ನೀವು ಬಂದದಕ್ಕಾಗಿ ನಮಗೆ ಬಹಳ ಸಂತೋಷ ಆಗ್ಯದ. ಖರ್ಗೆ ಸಾಬರ್ಗಿ ನೀವು 2 ಸಲ ಗೆಲ್ಸಿರಿ, 3 ಸಲ 9 ಸಲ ಅಸೆಂಬ್ಲಿಗೆ ಹೋಗ್ಯಾರ. ಈ ಸಲ ಹೋಗ್ಬೇಕಾಯ್ತಂದ್ರ ನನಗನ್ಸಿದ ಮಟ್ಟಿಗೆ ಮೋರ್ ದೆನ್ 3 lakhs 4 lakhs ನಾನು 52 ಚುನಾವಣೆ ನೋಡಿ ನೀ ಕೇಳ್ರಿ. 52 ಚುನಾವಣೆ ನೋಡಿ ಸಣ್ಣವಿದ್ದಾಗ ನನ್ನ ಜೀವನದೊಳಗೆ ಇವತ್ತೇನು ನಡೆದಾರ ಜನ ನನ್ನ ಲೈಫ್ನಾಗೆ ನೋಡಿಲ್ಲ. ನಾನು ನಮ್ಮ ವಿರೋಧಿಗಳು ಯಾರ ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಎಲ್ಲಾ ಜಾತಿ ಜನ, ಎಲ್ಲಾ ಧರ್ಮದ ಜನ ಇವತ್ತು ಬಂದು ಖರ್ಗೆ ಸಾಬರಿಗೆ ಆಶೀರ್ವಾದ ಮಾಡಿರಿ, 23 ಗೆಲ್ಸ್ರಿ ಅಂತ ಇಷ್ಟು ಮಾತು ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ये सरों का समंदर देख के, ये आप लोगों का हुजूम देख के आज ही ये तय हो गया है कि इंशाल्लाह ताला हम खरगे साहब जीतेंगे. लेकिन हमारा टारगेट खाली जीतना नहीं है, हमको ज्यादा से ज्यादा मेजॉरिटी से जिताना है ताकि आइंदा सामने वाली पार्टी 100 बार सोचे कि इलेक्शन में ठहरे या नहीं. बीजेपी में ऐसा कोई कैंडिडेट नहीं था, कोई ऐसा ठहरने वाला कोई कैंडिडेट नहीं था जो कांग्रेस में एक लंगड़ा कैंडिडेट को लाके ठहरा करके, जो मल्लिकार्जुन खड़गे साहब के सामने कोई ऐसा कैंडिडेट ही नहीं था जो कांग्रेस से एक आदमी को लाके ठहरा किए हैं. वो एक गद्दार आदमी है जो कांग्रेस पार्टी को दिया है, लोगों को दिया है. मैं सभी से रिक्वेस्ट करता हूं, आप सभी लोगों को मालूम है अच्छे दिन आएंगे बोला था. आप सभी लोगों को पता है क्या ये अच्छे दिन है? इतने बुरे दिन कभी नहीं आए. मैं इसलिए आप सभी लोगों को रिक्वेस्ट करता हूं कि ज्यादा से ज्यादा वोट दिला के और 23 तारीख को बहुमत से आप जिताने के लिए आप पूरी जान लगा दें. ಇವತ್ತು ಅಪಾರ ಸಂಖ್ಯೆಯಲ್ಲಿ ಸೇರಿದಂತ ಜನಸ್ತೋಮ ಇವತ್ತು ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಇಡೀ ರಾಜ್ಯದ ಜನತೆ, ಇಡೀ ದೇಶದ ಜನತೆ ನೋಡ್ತಕ್ಕಂಥ ಕಾರ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ. ಇವತ್ತು ನಮಗೆಲ್ಲ ಗುರುತಿದೆ. ಇವತ್ತು 371 ಆರ್ಟಿಕಲ್ ಇವತ್ತು ಮಾಡಿರ್ತಕ್ಕಂಥ ಕೀರ್ತಿ
ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು, ಧರಮ್ ಸಿಂಗ್ ಜಿಯವರು. ಇವತ್ತು ಗುಲ್ಬರ್ಗಾದಲ್ಲಿ ESI ಆಸ್ಪತ್ರೆ, ಕ್ಯಾನ್ಸರ್ ಆಸ್ಪತ್ರೆ, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಹೈವೇ ರೋಡ್ಸ್, ಇವತ್ತೆಲ್ಲ ಗುಲ್ಬರ್ಗನೇ ದಿಕ್ಕು ಬದಲಾವಣೆ ಮಾಡಿರ್ತಕ್ಕಂಥ ಕಾರಣಭೂತರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತೇನು ಲಕ್ಷ ಗಟ್ಟಲೆ ಇವತ್ತು ಕೋಣೆಯಿಂದ ಗುಲ್ಬರ್ಗ ಮತಕ್ಷೇತ್ರದ ವ್ಯಾಪ್ತಿಯಿಂದ ಎಲ್ಲ ತಾವು ಬಂದಿದ್ರಿ. ಬರ್ತಕ್ಕಂಥ ದಿನದಲ್ಲಿ ಈ ಬರ್ತಕ್ಕಂಥ 23ನೇ ತಾರೀಕು ಇದೇ ಜೋಶಿಂದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮಾರು 3 ಲಕ್ಷ ಮತಗಳ ಅಂತರದಿಂದ ಗೆಲ್ಲಬೇಕು. ಕಲಬುರಗಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ತಮ್ಮೆಲ್ಲರ ಆಶೀರ್ವಾದದಿಂದ 9 ಬಾರಿ ವಿಧಾನಸಭೆಗೆ ಮತ್ತು 2 ಬಾರಿ ಲೋಕಸಭೆಗೆ ತಾವೆಲ್ಲ ಆಶೀರ್ವಾದ ಮಾಡಿ ಕಳಿಸಿದ್ರಿ. ಇವತ್ತು ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಒಳ್ಳೆ ಕೆಲಸ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮತ್ತು ಧರಮ್ ಸಿಂಗ್ ಅವರ ಕೊಡುಗೆ ಇದೆ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಯಾವತ್ತು ಬಡವರ ಪರವಾಗಿ, ಯುವಕರ ಪರವಾಗಿ, ರೈತರ ಪರವಾಗಿರ್ತಕ್ಕಂಥ ಪಕ್ಷ ಇದೆ. ಅದಕ್ಕಾಗಿ ತಾವೆಲ್ಲ 23ನೇ ತಾರೀಕು 9ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಗುರುತಾಗಿರ್ತಕ್ಕಂಥ ಹಸ್ತಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಆರಿಸ್ತರ್ಬೇಕಂತ ಹೇಳಿ ಮಾತು ಮುಗಿಸ್ತೀನಿ. ಕಾಂಗ್ರೆಸ್ ಪಕ್ಷದ ಸಂಸದೀಯ ಪಕ್ಷದ ನಾಯಕರು ಆಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ನಾಮಪತ್ರದ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಈ ಒಂದು ಜನಸಾಗರ, ಒಂದು ಜನಸ್ತೋಮವನ್ನು ನೋಡಿದರೆ ನಿನ್ನೆ ಇರ್ತಕ್ಕಂಥ ಬಿಜೆಪಿಯವರ ಒಂದು ದುಪ್ಪಟ್ಟು ಆಗಿದೆ. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರ ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳುತ್ತೇನೆ. ಇವತ್ತು ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬ್ರು ಹೇಳ್ತಾ ಇದ್ರು, ನ ಜಾನೆ ಕಿನ್ ಕಿನ್ ಕೆ दुआओं में रहते हैं, न जाने किन किन के दुआओं में रहते हैं. दुश्मन डुबाना चाहती है लेकिन लहरें फिर से उछाल के किनारे ನೀವು ನಾವೆಲ್ಲರೂ ಸೇರಿ ಕನಿಷ್ಠ ಒಂದು 2-3 ಲಕ್ಷ ಮತಗಳ ಅಂತರದಿಂದ ನಾವು ಖಂಡಿತವಾಗಿ ಕೆಲಸ ಅಂತ ಹೇಳಿ ಇಷ್ಟಪಡುತ್ತೇನೆ. ಇವತ್ತ ನನಗನ್ನಿಸ್ತದ ಇದು ನಾಮಪತ್ರ ಸಲ್ಲಿಕೆಯ ಸಮಯ ನಾನು ತಿಳ್ಕೊಳ್ಳೋದಿಲ್ಲ, ಇದು ವಿಜಯೋತ್ಸವ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ನಾವು 23ನೇ ತಾರೀಕ ಕಾಯೋದು ಬೇಡ, ನಾವು ಈಗಲೇ ಪ್ರಾರಂಭ ಮಾಡೋಣ. ಏನು ವಿಜಯ ನಮ್ಮದೇ ಅಂತೇಳಿ ಹೋಗಿ ನಾನೇ ಚುನಾವಣೆಗೆ ನಿಂತಿದ್ದೇನೆ, ಜಯ ನಂದೇ ಅಂತೇಳಿ ಭಾವಿಸಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಬಹಳ ಈಗಾಗಲೇ ನಮ್ಮ ನಾಯಕರು ಹೇಳ್ದಂಗೆ 2 ಲಕ್ಷಕ್ಕೂ ಹೆಚ್ಚಿನ ಮತದಿಂದ ಅವರನ್ನ ಆರಿಸಿಕೊಟ್ರೆ ಈ ನಿಜವಾದಂತ ನಮ್ಮ ಸಂವಿಧಾನಕ್ಕೆ ಮರ್ಯಾದೆ ಕೊಟ್ಟಂಗಾಗ್ತದ. ಈ ದೇಶದ ಭವಿಷ್ಯ ರೂಪಿಸುವಂತ ಒಂದು ಚುನಾವಣೆ, ನಮ್ಮ ಯುವಕರ, ಮಹಿಳೆಯರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಎಲ್ಲ ಕಾರ್ಮಿಕರ ಭವಿಷ್ಯ ರೂಪಿಸುವಂತ ಒಂದು ಚುನಾವಣೆ. ಈ ಚುನಾವಣೆಯಲ್ಲಿ ತಮ್ಮೆಲ್ಲರ ಅಮೂಲ್ಯವಾದಂತ ಮತ ಯಾರಿಗೆ ಕೊಡಬೇಕು ತಾವು ಆಲೋಚನೆ ಮಾಡಬೇಕಾಗಿದೆ. ಎಲ್ಲ ಮಾಡಿದವರು ಕಾಂಗ್ರೆಸ್, ನಮ್ಮ ನಾಯಕರುಗಳು ಏನೂ ಮಾಡದೇ ಇರೋರಿಗೆ ಮೆರಿತಾ ಇದಾರೆ. ಅವ್ರಿಗೆ ಕೆಳಗೆ ತರಬೇಕಲ್ಲ, ಅವ್ರಿಗೆ ಕೆಳಗೆ ತರಬೇಕು ಅಂತ ಹೇಳಿದ್ರೆ ಇವತ್ತು ನೀವೆಲ್ಲ ಬಿಜೆಪಿಯ ಕ್ಯಾಂಡಿಡೇಟ್ಗೆ ಒಬ್ಬೊಬ್ರು 1 ಲಕ್ಷ ಜನ ಇದ್ರಿ, 10 ಓಟ್ ಹಾಕ್ತೀರಿ ಅಂದ್ರೆ ನಮ್ಮ ಎದುರಾಳಿಯ ಡಿಪಾಸಿಟ್ ಜಪ್ತ್ ಆಗ್ತದೆ. ಅವ್ರಿಗೆ ಡಿಪಾಸಿಟ್ ಜಪ್ತ್ ಮಾಡಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಸ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿ, ನಮ್ಮ ಸಂವಿಧಾನ ಕೈ ಹಾಕ್ತಾರೆ ಜೀವ ಸಹಿತ ಬಿಡೋದಿಲ್ಲ ಅಂತ ಹೇಳಿ ನಾವೆಲ್ಲ ವಾಗ್ದಾನ ಮಾಡಿದ್ದೇವೆ. ಇದು 2ನೇ ಧರ್ಮ ಇದ್ದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಚುನಾವಣೆ ಯಾವುದೇ ಕಾಲಕ್ಕ 2 ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಆರಿಸ್ತಂದು ಭಾರಿ ಬಹುಮತದಿಂದ ಖರ್ಗೆ ಸಾಹೇಬರಿಗೆ ಆರಿಸಿ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅವರು ಕೂಡ್ತಕ್ಕಂತ ಜಾಗದಲ್ಲಿ ಖರ್ಗೆ ಸಾಹೇಬರು ಕೂಡಿಸಬೇಕು. ಖರ್ಗೆ ಅವರು ಕೂಡ್ತಕ್ಕಂತ ವಿರೋಧ ಪಕ್ಷದ ಸ್ಥಾನದಲ್ಲಿ ಮೋದಿ ಅವರು ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಪತ್ರಿಕಾಗೋಷ್ಠಿ ಕರೆದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 2nd ಅಂಬೇಡ್ಕರ್ ಇದ್ದಂತೆ, ಇದು ಅವ್ರು ಹೇಳಿದ್ದು, ನಾ ಅಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 2nd ಅಂಬೇಡ್ಕರ್ ಇದ್ದಂತೆ, ಬಿಜೆಪಿ ಅವರಿಗೆ ವಿವೇಚನೆ ಇದ್ರೆ, ಅವ್ರ ಶಬ್ದ ಇದು,
ಬಿಜೆಪಿ ಅವರಿಗೆ ವಿವೇಚನೆ ಇದ್ರೆ ಖರ್ಗೆ ಸಾಹೇಬರ ವಿರುದ್ಧ ಕ್ಯಾಂಡಿಡೇಟೇ ಹಾಕಬಾರ್ದು, ಅನ್ಅಪೋಸ್ ಆರಿಸಬೇಕು. ಇದು 3 ತಿಂಗಳ ಮೊದಲು ಅವ್ರು ಹೇಳಿದ್ದು. ಆದ್ರೆ ಮುಂಬೈನಲ್ಲಿ 22 ದಿವಸ ಸ್ವಿಚ್ ಆಫ್ ಮಾಡಿ ಫೋನು, ಅವರೇನು ದೊಡ್ಡ ಘೋರ ತಪಸ್ಸಿಗೆ ಕುಂತ್ರು 5 ಸ್ಟಾರ್ ಹೋಟೆಲ್ ಅಲ್ಲಿ. ಅವಾಗ ಅವರೆಲ್ಲ ವಿಚಾರ ಪರಿವರ್ತನೆ ಏನಾಯ್ತು ಅನ್ನೋದು ಇಡೀ ಕಾನ್ಸ್ಟಿಟ್ಯೂನ್ಸಿಗೆ ಗೊತ್ತಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಬಿಕಾವು ನೇತಾ ಹಿಂದೆ ಹೋಗಬಾರ್ದು, ಟಿಕಾವು ನೇತಾ ಹಿಂದೆ ಇರಬೇಕು. ಈ ಒಂದು ಎಲ್ಲಿ ನೋಡಿದ್ರು ಜನ ಸುಮಾರು 12 ಕಿಲೋಮೀಟರ್ ನೀವು ನಡ್ಕೋತ ಬಂದು ಈಗಾಗಲೇ 10 ಗಂಟೆಯಿಂದ ಇಲ್ಲಿವರೆಗೆ ಅಂದರೆ ಹೆಚ್ಚು ಕಡಿಮೆ 6.5 ತಾಸಾಯ್ತು. ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಜನ ಸೇರಿದಾಗ ನನಗನ್ನಿಸ್ತದೆ ಕಾಂಗ್ರೆಸ್ ಪಕ್ಷದ ಗೆಲುವು ಇದು ಖಚಿತ ಆಗಿದೆ. ಕೆಲಸ ಮಾಡಿ ಮತ ಕೇಳಕ್ಕೆ ಜನರ ಮುಂದೆ ಬಂದಿದೆ. ಆದರೆ ಬಿಜೆಪಿ ಅವರು ಕಲಬುರಗಿಗೆ, ಹೈದರಾಬಾದ್, ಕರ್ನಾಟಕಕ್ಕೆ ಏನೂ ಕೊಡುಗೆ ಕೊಡದೆ, ಯಾವ ಕೆಲಸನೂ ಮಾಡದೆ ನಮಗೆ ಓಟ್ ಕೊಡಿ ಅಂತ ಹೇಳಿ ಎಲ್ಲ ಕಡೆ ತಿರುಗ್ತಾ ಇದ್ದಾರೆ. ಕಲಬುರಗಿ ಚಂದ್ರ ನಿಮ್ಮೆಲ್ಲರ ಪುಣ್ಯದಿಂದ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇದು ಆರ್ಟಿಕಲ್ 371 ಬಂತು. ಈ ಸಂದರ್ಭದಲ್ಲಿ ಅವರೊಂದಿಗೆ ಕೆಪಿಸಿಸಿಐ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ, ಸಚಿವರಾದ ರಾಜಶೇಖರ್ ಪಾಟೀಲ್, ರಹೀಂ ಖಾನ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶಾಸಕರಾದ ಎಂವೈ ಪಾಟೀಲ್, ಖನೀಸ್ ಫಾತಿಮಾ, ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಬಾಬುರಾವ್ ಚೌಹಾಣ್, ಜೆಡಿಎಸ್ ಧುರೀಣರಾದ ಕೇದಾರಲಿಂಗಯ್ಯ ಹಿರೇಮಠ್, ಮಾಜಿ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್, ರಾಜ್ಯಸಭೆ ಮಾಜಿ ಸದಸ್ಯರಾದ ಕೆಬಿ ಶಾಣಪ್ಪ, ಆಲ್ ಇಂಡಿಯಾ ಬಂಜಾರಾ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಸುಭಾಷ್ ರಾಠೋಡ್, ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಜೇವರ್ಗಿ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿಗಳಾದ ಡಾಕ್ಟರ್ ಅಜಯ್ ಸಿಂಗ್ ಸೇರಿದಂತೆ ನೂರಾರು ಮುಖಂಡರು, ಸಾವಿರಾರು ಕಾರ್ಯಕರ್ತರು, ಲಕ್ಷಾಂತರ ಬೆಂಬಲಿಗರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಮಧ್ಯಪ್ರದೇಶದಂತೆ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಭಾವಾಂತರ ಯೋಜನೆಯನ್ನ ಜಾರಿಗೆ ತರುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನಿಸಬೇಕು ಎಂದು ಎಫ್ಕೆಸಿಸಿಐನ ರಾಜ್ಯಾಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಅವರು ಸಲಹೆ ನೀಡಿದ್ದಾರೆ. ಮಧ್ಯಪ್ರದೇಶದ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಭಾವಾಂತರ ಯೋಜನೆ ಜಾರಿಗೆ ತಂದು ರೈತರ ಉತ್ಪನ್ನಗಳನ್ನು ಎಪಿಎಂಸಿ ಮೂಲಕವೇ ಖರೀದಿಸುವ ಮಹತ್ವದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಎಂದು ಕರ್ನಾಟಕ ವಾಣಿಜ್ಯೋದ್ಯಮ ಮಹಾಸಂಸ್ಥೆ ಎಫ್ಕೆಸಿಸಿಐನ ರಾಜ್ಯಾಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಅವರು ನಿನ್ನೆ ಕಲಬುರಗಿ ನಗರದ ಎಚ್ಕೆಸಿಸಿಐ ಸಭಾಂಗಣದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಎಲ್ಲರಿಗೂ ಸ್ವಾಗತ. ಹೈದರಾಬಾದ್ ಕನ್ನಡ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮತ್ತು ಎಫ್ಕೆಸಿಸಿಐ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಎಫ್ಕೆಸಿಸಿಐ ಪ್ರತಿ ವರ್ಷ 3-4 ವಿಭಾಗಗಳಲ್ಲಿ ಈ ರೀತಿಯ ಒಂದು ವರ್ಕ್ಶಾಪ್ ಇದು ಮಾಡಿ ಇಲ್ಲಿ ನಮ್ಮ ನ್ಯೂನತೆಗಳೇನಿದೆ, ನಮ್ಮಲ್ಲಿ ಏನೇನು ಗೌರ್ಮೆಂಟ್ಗೆ ಸಲ್ಲಿಸಬೇಕು, ಇಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗೆ ಏನಾದರೆ ಒಳ್ಳೆಯದು, ಈ ಒಂದು ವಿವರಗಳನ್ನು ನಮ್ಮ ಚೇಂಬರ್ ಮುಖಾಂತರ ತಗೊಂಡು ಹೋಗಿ ಸರ್ಕಾರ ಲೆವೆಲಲ್ಲಿ ಆ ಒಂದು ವಿಭಾಗದ ಅಭಿವೃದ್ಧಿಗಾಗಿ ಶ್ರಮ ಪಡ್ತಾ ಇದೆ. ಗುಲ್ಬರ್ಗ, ಬೀದರ್ ಮತ್ತು ತುಮಕೂರು ಮೂರು ಎಟ್ ಎ ಟೈಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ರೆಕಮೆಂಡೆಡ್ ಸೆಂಟ್ರಲ್ ಗೌರ್ಮೆಂಟ್ದವ್ರು ಅಪ್ರೂವಲ್ ಕೊಟ್ಟರು. 12,000 ಎಕರೆ ಗುಲ್ಬರ್ಗಾನಲ್ಲಿ, 10,000 ಎಕರೆ ಏನದಲ್ಲ ತುಮಕೂರಿನಲ್ಲಿ, 10,000 ಎಕರೆ ಬೀದರ್ನಲ್ಲಿ ಮಾಡಬೇಕಂತಾಯಿತು. ನಂತರ ಕ್ರಮೇಣವಾಗಿ ಗುಲ್ಬರ್ಗಾಲಿಂದ ಟೆಕ್ನೋ ಫಿಸಿಬಿಲಿಟಿ ರಿಪೋರ್ಟ್ ಹೋಗಿದೆ, ಎಲ್ಲ ಹೋಗಿದೆ. 5,000 ಎಕರೆ ಲ್ಯಾಂಡ್ ಏನದಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ವೆನಲ್ಲಿ ಪಾಣಿ ಇದರಲ್ಲಿ ಮಾಡೋದು. ಆದರೂ ಏನದಲ್ಲ ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ದವ್ರು ಲೆಟರ್ ಕರ್ನಾಟಕ ಗೌರ್ಮೆಂಟ್ ಏನು ಬರ್ತಿದೆ ಅಂತಂದರೆ, ನೀವು ಲ್ಯಾಂಡ್ ಅಕ್ವೈರ್ ಮಾಡಿ ಯಾಕೆ ಕೊಡ್ತಾ ಇಲ್ಲ. ಇಟ್ ಈಸ್ ನೀವು ಹೇಳಿದ ಪ್ರಕಾರ ನಮ್ಮ ಭಾಗದ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳ್ಬೋದು, ಅಥವಾ ಇವರಿಗೆ ಇಂಟ್ರೆಸ್ಟ್ ಇಲ್ಲ, ಈ ಭಾಗದ ನಾಯಕರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ. ದಿಸ್ ಈಸ್ ಇದು ಸೆಂಟ್ರಲ್ ಗೌರ್ಮೆಂಟ್ದು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ದವರು ಲ್ಯಾಂಡ್ ಅಕ್ವೈರ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡ್ತಾ ಇಲ್ಲ. ಇದಕ್ಕೇನದಲ್ಲ ಡೆವಲಪ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ, ಅಕ್ವಿಷನ್ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಖರ್ಚು ಮಾಡುತ್ತೆ. ದಿ ಜಸ್ಟ್ ಲೈಕ್ ಏನದಲ್ಲ ಒಂದು ಟೌನ್ಶಿಪ್ ಡೆವಲಪ್ ಮಾಡುತ್ತೆ. ಫೆಡರೇಷನ್ ಉದ್ದೇಶ ಏನು ಗೊತ್ತಾ ಸರ್, ವಿ ಆರ್ ನಾಟ್ ಇನ್ ಟು ದ ಡೆಪ್ತ್, ವೆರಿ ಕ್ಲಿಯರ್. ಇವತ್ತು 12 ವರ್ಷ ಆದರೂ ಕೂಡ ಏನದಲ್ಲ ನಿಮ್ಮ ಗುಲ್ಬರ್ಗಾನಲ್ಲಿ ಬರ್ತಾ ಇಲ್ಲ.
ನಮ್ಮ ಸುಜ್ಞಾನ ಮಠ ಅವರು ತುಮಕೂರ್ದವ್ರು ಬಂದಿದ್ದಾರೆ. ಆಲ್ರೆಡಿ ಅಲ್ಲಿ ಏನದಲ್ಲ 500 acres ಲ್ಯಾಂಡ್ ಡೆವಲಪ್ ಆಗಿದೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ 4 years ಬ್ಯಾಕ್ ಬಂದೇ ಏನದಲ್ಲ ಅಲ್ಲಿ ಕಾರ್ಯಗತ ಕೂಡ ಸ್ಟಾರ್ಟ್ ಆಗಿದೆ. ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಇದರಲ್ಲಿದೆ, ಡಿಟೇಲ್ಸ್ ಎಲ್ಲ ಇದೆ. ನಾವು ಅಲ್ಲಿ ಮಾಡೋದು ಎದಕ್ಕಂದ್ರೆ ಲಾರ್ಜೆಸ್ಟ್ ಇಂಡಸ್ಟ್ರಿ, ಭಾಳ ದೊಡ್ಡ ಇಂಡಸ್ಟ್ರಿ ತರಬೇಕಂತ ಕಲ್ಯಾಣಿ ಸ್ಟೀಲು, ಕೋಕೋ-ಕೋಲಾ ಫ್ಯಾಕ್ಟ್ರಿ, ಮತ್ತು ರೈಲ್ವೆ ಕೋಚ್ ಫ್ಯಾಕ್ಟ್ರಿ, ಕೆಲವೊಂದು ಮತ್ತೆ ಫಾರ್ಮಟಿಕಲ್ ಹಬ್ಬು, ಜೋಳಿ ಪಾರ್ಕು, ಇಂಥವೆಲ್ಲ ದೊಡ್ಡ ದೊಡ್ಡ ಲಾರ್ಜೆಸ್ಟ್ ಇಂಡಸ್ಟ್ರಿ ತರಬೇಕಂತೇಳಿ ಅದು ಮಾಡಿದರು. ನಾವು ಕೇಳಿದ್ದೀವಿ, ನಮಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಜಾಗ ಇಲ್ಲ. ಮುಂಡ್ರಿಗಿ ಸೀಮೆದಾಗ ಮಾಡಿದರು. ನಮ್ಮಲ್ಲಿ ಮುಂಡ್ರಿಗಿ ಸೀಮೆದಾಗ ಮಾಡಿ 20 ವರ್ಷ ಆಯ್ತು. ಅದಕ್ಕೆ ನಾವು ಕೇಳಿದಾಗ ಏನಂದ್ರು, ಇಲ್ಲಿ ಆಸ್ಟ್ರಾಳು ಬಲ್ಲಿ 300 ಎಕರೆ ಸರ್ವೆ ಮಾಡಿದ್ದಾರೆ. ಅದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ, ಅದು ಲಾರ್ಜೆಸ್ಟ್ ಮಾಡ್ತೀವಿ ಅಂತ ಹೇಳಿದರು. ರಾಜ್ಯದ ವ್ಯಾಪಾರಿ ಸಮೂಹ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೋ ಅವ್ರನ್ನ ರೆಪ್ರೆಸೆಂಟ್ ಮಾಡೋದು. ಇದರಲ್ಲಿ ಸಣ್ಣ ಕೈಗಾರಿಕೆ ಇರ್ಬೋದು, ಹೋಟೆಲ್ ಉದ್ಯಮ ಇರ್ಬೋದು, ಟೆಕ್ಸ್ಟೈಲ್ ಇರ್ಬೋದು, APMC ಇರ್ಬೋದು, ಪ್ರೊಫೆಷನಲ್ಸ್ ಇರ್ಬೋದು, ಟ್ರೇಡರ್ಸ್ ಇರ್ಬೋದು, ಇವರೆಲ್ಲರಿಗೂ ಅಪೆಕ್ಸ್ ಬಾಡಿ ಆಗಿ ಚೇಂಬರ್ ಆಫ್ ಕಾಮರ್ಸು ಕೆಲಸ ಮಾಡುತ್ತೆ. 1916ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮೊದಲನೆಯ ಅಧ್ಯಕ್ಷರಾಗಿ, ಫೌಂಡರ್ ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ. ಇದೀಗ 103ನೇ ವರ್ಷ ಕಾಲಿಟ್ಟಿದ್ದೇವೆ. ನಾನು ಹೇಳೋದೇನು ಅಂದರೆ, ನಿಮ್ಸ್ ಈ ಭಾಗಕ್ಕೆ ಅದೇನು ಘೋಷಣೆ ಮಾಡಿದ್ದೀರಾ ಅದು ಬರಬೇಕು ಅನ್ನೋದೇ ನನ್ನ ಉದ್ದೇಶ. ಮೂರನೇದು ಸೆಂಟ್ರಲ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಹೈದರಾಬಾದ್ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಅಂತ ಇದೆ. ಅದು ನಿಮಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಸೆಂಟ್ರಲ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್, ಫೈನಾನ್ಸ್ ಅಸಿಸ್ಟೆಂಟ್ ಇದೆ. ಈ ಭಾಗ ಬಹಳ ಹಿಂದುಳಿದಿದೆ ಅಂತಿದೆ. ಅದರಿಂದ ಆರ್ಟಿಕಲ್ 371J ನಲ್ಲಿದೆ, ಅಟ್ ಪಾರ್ ವಿತ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಏನು ಸೆಂಟ್ರಲ್ ಗವರ್ಮೆಂಟ್ ಫೈನಾನ್ಷಿಯಲ್ ಸಪೋರ್ಟಿಂಗ್ ಪ್ರೈಸ್ ಇದೆ ಅದನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ನಾವು ಒತ್ತಾಯ ಪೂರ್ವಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚೇಂಬರ್ ಆಫ್ ಕಾಮರ್ಸು ಅಥವಾ ಏನು ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇಲ್ಲಿಯ ಒಂದು ನಾವು ಅಡ್ವೊಕೇಸಿ, ನಾವು ಬೆಂಗಳೂರಿನಲ್ಲಿ ಹೆಡ್ ಆಫೀಸ್ ಇದ್ದಾಗಿದೆ. ಇಲ್ಲಿ ಎಲ್ಲ ಸಮಸ್ಯೆಗಳನ್ನು ಬೆಂಗಳೂರಿಗೆ ಬಂದಾಗ ಸರ್ಕಾರ ಜೊತೆಯಲ್ಲಿ, ಪವರ್ ಸೆಂಟರ್ ಜೊತೆಯಲ್ಲಿ ಮಾತಾಡಿ ಇಲ್ಲಿಗೆ ಬರುವಂತ ಎಲ್ಲ ಯೋಜನೆಗಳನ್ನ ತರಲಿಕ್ಕೆ ಚೇಂಬರ್ ಆಫ್ ಕಾಮರ್ಸ್ FKC ಸಿದ್ಧವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸುದ್ದಿಗೋಷ್ಠಿಯಲ್ಲಿ FKCCI ರಾಜ್ಯ ಹಿರಿಯ ಉಪಾಧ್ಯಕ್ಷರಾದ CR ಜನಾರ್ದನ್, FKCCI ಕೈಗಾರಿಕಾ ವಿಭಾಗದ ಅಧ್ಯಕ್ಷರಾದ ಎನ್ ಸತೀಶ್, HKCCIನ ಅಧ್ಯಕ್ಷರಾದ ಅಮರನಾಥ್ ಸಿ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಶಶಿಕಾಂತ್ ಪಾಟೀಲ್, HKCCI ಮಾಜಿ ಅಧ್ಯಕ್ಷರಾದ ಉಮಾಕಾಂತ್ ನಿಗುಡಿಗಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ MS ರಾಣಿ ಕಲಾ, ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯದ 2018-19ನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನವು ಅದ್ದೂರಿಯಾಗಿ ನೆರವೇರಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ MS ರಾಣಿ ಕಲಾ, ವಿಜ್ಞಾನ ಹಾಗೂ ಪದವಿ ಮಹಾವಿದ್ಯಾಲಯ ಕಲಬುರಗಿಯ 2018-19ನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನವು ಗುರುವಾರ ದಿನಾಂಕ 4ನೇ ಏಪ್ರಿಲ್ 2019ರಂದು ಬೆಳಗ್ಗೆ 10:30 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾ ಭೀಮಾಶಂಕರ ಬೆಲಗುಂದಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ನಿವೃತ್ತ ಪ್ರಾಂಶುಪಾಲರಾದ BP ಹುಗಾರ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾ ಶಿವಾನಂದ್ S ದೇವರಮನಿ, ಕಾರ್ಯದರ್ಶಿಗಳಾದ ಡಾ ನಾಗೇಂದ್ರ S ಮಂಠಾಳೆ, ಜಂಟಿ ಕಾರ್ಯದರ್ಶಿಗಳಾದ ಗಂಗಾಧರ್ D ಏಲಿ, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಕಾಲೇಜು ಅಭಿವೃದ್ಧಿ ಮಂಡಳಿಯ ಸಂಯೋಜಕರಾದ ನಿತಿನ್ B ಜವಳಿ, ವಿಜಯಕುಮಾರ್ J ದೇಶ್ಮುಖ್ ಹಾಗೂ ಸತೀಶ್ ಚಂದ್ರ C ಹಡಗಲಿಮಠ್ ಆಗಮಿಸಿದ್ದರು. ನಮ್ಮ ಕಾಲೇಜಿನ ವತಿಯಿಂದ, ಸಂಘದ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಮತ್ತು ನನ್ನ ಸಹೋದ್ಯೋಗಿ ಬಂಧುಗಳಿಗೂ, ಬೋಧಕೇತರ ಸಿಬ್ಬಂದಿಯವರಿಗೂ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ಸಹಿತ ಕಾಲೇಜಿನ ವತಿಯಿಂದ ಹಾಗೂ ನನ್ನ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಜೂನ್ ತಿಂಗಳಿನ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ C ಬಿಲಗುಂದಿ ಸರ್ ಅವರು ಸಸಿ ನೆಡುವುದರ ಮೂಲಕ ಶೈಕ್ಷಣಿಕ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ಚಟುವಟಿಕೆಗಳಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಪಾಟೀಲ್, ಪ್ರಭಾರಿ ಪ್ರಾಚಾರ್ಯರಾಗಿದ್ದ ಪ್ರೊಫೆಸರ್ ಶಿವರಾಜ್ ಗಡಿ ಪಾಟೀಲ್ ಸರ್ ಹಾಗೂ ಬೋಧಕೇತರ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಹಾಗೆಯೇ ಸಲಹಾ ಸಮಿತಿಯ ಸಭೆ ನಡೆಸಿ ಶೈಕ್ಷಣಿಕ ವರ್ಷದ ಕಾರ್ಯಕ್ರಮಗಳ ಪಟ್ಟಿ ಹಾಗೂ ವಿದ್ಯಾರ್ಥಿಗಳ ನೋಂದಣಿ ಪಟ್ಟಿಯನ್ನು ಸಿದ್ಧಪಡಿಸಿ ವಿಶ್ವವಿದ್ಯಾಲಯದ ಕೋಶಕ್ಕೆ ಸಲ್ಲಿಸಲು
ಹಾಗೂ ತಿಂಗಳಿಗೆ 4 ಗಂಟೆಗಳ ದೈನಂದಿನ ಶ್ರಮದಾನವನ್ನು ಮಹಾವಿದ್ಯಾಲಯದ ಆವರಣದಲ್ಲಿ ಕೈಗೊಳ್ಳಲು ತೀರ್ಮಾನಿಸಲಾಯಿತು. ಹಾಗೆ ಆಗಸ್ಟ್ ತಿಂಗಳಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಕೋಶದ ಅಡಿಯಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕಲಬುರಗಿ ಇವರ ಸಹಯೋಗದೊಂದಿಗೆ ವೈಚಾರಿಕ ದಿನದ ನಿಮಿತ್ತವಾಗಿ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಿತಿಯ ಡಾಕ್ಟರ್ ಶ್ರೀಶೈಲ್ ಗೂಳಿ ಹಾಗೂ PU DDP ಅವರಾಗಿರ್ತಕ್ಕಂಥ ಶಿವಶರಣಪ್ಪ ಮೂಳೆಗಾಂವ್, ನಾಗೇಂದ್ರಪ್ಪ ಅವರು ಆಗಮಿಸಿ ವಿದ್ಯಾರ್ಥಿಗಳು ಮೂಢನಂಬಿಕೆಗಳಿಗೆ ಬಲಿಯಾಗದಂತೆ ಪ್ರಯೋಗಗಳನ್ನು ಪ್ರದರ್ಶಿಸುವ ಮೂಲಕ ತಿಳಿ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಾಚಾರ್ಯರಾದ ಡಾಕ್ಟರ್ CS ಪಾಟೀಲ್ ಅವರು ವಹಿಸಿಕೊಂಡಿದ್ರು. 3ನೇ ಸೆಪ್ಟೆಂಬರ್ 2018ರಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಡಿಯಲ್ಲಿ ಜರುಗಿದ ನೇತ್ರದಾನ ಜಾಗೃತ ಸಪ್ತಾಹದ ಅಂಗವಾಗಿ ನಡೆದ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ನಮ್ಮ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಹಾಗೂ ರೆಡ್ ಕ್ರಾಸ್ ಘಟಕದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಜಾಥಾವನ್ನ ಅಪರ ಜಿಲ್ಲಾಧಿಕಾರಿಗಳು ಚಾಲನೆ ನೀಡಿದರು. ರೆಡ್ ಕ್ರಾಸ್ ಸಂಚಾಲಕರಾದ ಶ್ರೀ ಅಪ್ಪಾರಾವ್ ಅಪ್ಪೋಣಿ, ಕಾರ್ಯದರ್ಶಿ ಶ್ರೀ ರವೀಂದ್ರ ಶಾಬಾದಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಸಂಘದ ಸಲಹೆಗಾರರಾದ ಡಾಕ್ಟರ್ ಶಾಂತಾ ಮಠ್, ಉಪಾಧ್ಯಕ್ಷರಾದ ಕುಮಾರಿ ಅಕ್ಷತಾ ಎಂ ಚೌಹಾಣ್, ಕಾರ್ಯದರ್ಶಿಗಳಾದ ಕುಮಾರ್ ಜಗದೀಶ್ ಕಾಳೆ, ಕ್ರೀಡಾ ಕಾರ್ಯದರ್ಶಿ ಕುಮಾರ್ ಅಂಕುಶ್ ಕುಮಾರ್, ಪ್ರಾಚಾರ್ಯರಾದ ಡಾಕ್ಟರ್ SA ಪಾಟೀಲ್, ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ಕುಮಾರಿ ಜ್ಯೋತಿ ಚೌಹಾಣ್, ಮಹಿಳಾ ಪ್ರತಿನಿಧಿ ಕುಮಾರಿ ಪುಷ್ಪಾ ಬಾಬು, ವರ್ಗ ಪ್ರತಿನಿಧಿಗಳಾದ ಯೂಸುಫ್ ಖಾನ್, ಕಿಶೋರ್ ಕುಮಾರ್ BR, ಮಹೇಶ್ R ಮತ್ತು ಅವಿನಾಶ್ ಸಿದ್ದಣ್ಣ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ಮಹಾನಗರದ ಮಕ್ತಂಪುರ್ ಬಡಾವಣೆಯ ಭವಾನಿ ನಗರದಲ್ಲಿರುವ ಶ್ರೀ ಹಿಂಗುಲಾಂಬಿಕಾ ದೇವಸ್ಥಾನದಲ್ಲಿ ಭಾವಸರ ಕ್ಷತ್ರಿಯ ಸಮಾಜದ ವತಿಯಿಂದ ಶ್ರೀ ಹಿಂಗ್ಲಾಜ್ ಮಾತಾ ಪ್ರಕಟ ದಿವಸ್ ಅಂಗವಾಗಿ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಮಹಾನಗರದ ಮಕ್ತಂಪುರ್ ಬಡಾವಣೆಯ ಭವಾನಿ ನಗರದಲ್ಲಿರುವ ಶ್ರೀ ಹಿಂಗುಲಾಂಬಿಕಾ ದೇವಸ್ಥಾನದಲ್ಲಿ ಭಾವಸರ ಕ್ಷತ್ರಿಯ ಸಮಾಜದ ವತಿಯಿಂದ ಶ್ರೀ ಹಿಂಗ್ಲಾಜ್ ಮಾತಾ ಪ್ರಕಟ ದಿವಸ್ ಅಂಗವಾಗಿ ಬುಧವಾರ ದಿನಾಂಕ 3ನೇ ಏಪ್ರಿಲ್ 2019ರಂದು ಸಂಜೆ 6 ಗಂಟೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಪಂಢರಪುರದ ಶ್ರೀ ಪ್ರಭಾಕರ್ ಬುವಾ ಬೋಧಲೆ ಮಹಾರಾಜರವರು ಹರಿಭಕ್ತ ಪಾರಾಯಣವನ್ನು ನಡೆಸಿಕೊಟ್ಟರು. ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಆಗಮಿಸಿದ್ದರು. ಇದೇ ವೇಳೆ ಗುರುನಾಥ್ ರಾವ್ ವಿ ಸುತ್ರಾವೆ, ಜತಿಂಗ್ ರಾವ್ ರಂಗದಾಳ್, ಡಾಕ್ಟರ್ DV ಪತಂಗೆ, ಡಾಕ್ಟರ್ NG ಘನಾತೆ, ಸುಭಾಷ್ ಧಾಗೆ, ಪ್ರದೀಪ್ ತೇಲ್ಕರ್, ಗೋವಿಂದರಾವ್ ಕಮಿತ್ಕರ್, ಚಂದ್ರಶೇಖರ್ ಪಾಟೀಲ್, ಭೀಮಾಶಂಕರ್ ಬಿಲಗುಂದಿ, ರಾಜಾ ಬಸವರಾಜ್ ಭೀಮಳ್ಳಿ, ಡಾಕ್ಟರ್ ಅಶೋಕ್ ಮಹೇಂದ್ರಕರ್, ಭಾವಸರ ಕ್ಷತ್ರಿಯ ಸಮಾಜ್ ಆಳಂದ್, ಭಾವಸರ ಕ್ಷತ್ರಿಯ ಸಮಾಜ್ ಹಳ್ಳಿಖೇಡ್, ಕರ್ನಾಟಕ ಕ್ರೆಡಿಟ್ ಅಂಡ್ ಕ್ಯಾಪಿಟಲ್ ಕಾರ್ಪೊರೇಷನ್, ಸುವರ್ಣ ಫೈನಾನ್ಸಿಯರ್ಸ್ ಗ್ರೂಪ್, ಶ್ರೀಕಾಂತ್ ಲಾಹೋಟಿ, ಅನಿಲ್ ಕಳಸ್ಕರ್, ಸೋಮಶೇಖರ್ ಟೇಂಗ್ಳಿ, ಅಶೋಕ್ ಹುನ್ನಳ್ಳಿ, ರಾಜಗೋಪಾಲ ರೆಡ್ಡಿ, ನೀಲ್ಕಂಠ ಮೂಲ್ಗೆ, ಡಾಕ್ಟರ್ ನಾಗನಾಥ್ ಗಚ್ಚಿನಮನಿ, ಡಾಕ್ಟರ್ ದೀಪಕ್ ಎಳಸಂಗಿಕರ್, ಶ್ರೀಕಾಂತ್ ಗುತ್ತೇದಾರ್, ರಾಜೇಂದ್ರ ಮಿಸ್ಕಿನ್, ಖಂಡೇರಾವ್ ಫುಲ್ಸೆ, ವಿಷ್ಣು ಧವಲ್ಗರ್, ಜಯಪ್ರಕಾಶ್ ಹಿರಾಸ್ಕರ್, ಸುನಿಲ್ ಮಾನೆ, ರಾಘವೇಂದ್ರ ಪತಂಗೆ, ಮಹಾದೇವ್ ಗುತ್ತೇದಾರ್, ವಸಂತರಾವ್ ಬಗಾಡೆ, ಮಾಣಿಕ್ ಪವಾರ್, ಕೈಲಾಸ್ ದೀಕ್ಷಿತ್, ನಾಗೇಂದ್ರ ಮೋಳಗಿ, ರಾಧಾಕೃಷ್ಣ ಕಾಳೇಕರ್, ಶೈಲೇಶ್ ರಂಗದಾಳ್, ಅಶೋಕ್ ರಾವ್ ರಂಗದಾಳ್, ಭರತ್ ಸಿಂಗವಿ, ಸುರೇಂದ್ರ ಕಠಾರೆ, ಶಾಂತಕುಮಾರ್ ಬಿಲ್ಗುಂದಿ, ಡಾಕ್ಟರ್ ಅಶ್ಫಾಕ್ ಅಹಮದ್ ಚುಲ್ಬುಲ್, ವಿಶ್ವನಾಥ್ ನಾಡಗೌಡ, ಶೈಲೇಂದ್ರ ರಂಗದಾಳ್, ಶಿವಾಜಿ ಮಹೇಂದ್ರಕರ್ ಮತ್ತು ಸುರೇಶ್ ರಾವ್ ಅಂಬುರೆ ಅವರಿಗೆ ವಿಶೇಷವಾಗಿ ಸತ್ಕರಿಸಲಾಯಿತು. ಈ ಸಮಾರಂಭದಲ್ಲಿ ಭಾವಸರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ರಮೇಶ್ ನವಲೆ, ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ರಂಗದಾಳ್, ಜನರಲ್ ಸೆಕ್ರೆಟರಿ ಶಶಿಕಾಂತ್ ಪುಕಾಳೆ, ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ರಾಜೇಂದ್ರ ಕಠಾರೆ, ಕೋ ಚೇರ್ಮನ್ ಸುನಿಲ್ ರಂಗದಾಳ್, ಫೌಂಡಿಂಗ್ ಕಮಿಟಿ ಚೇರ್ಮನ್ MG ಘನಾತೆ, ಕೋ ಚೇರ್ಮನ್ ಡಾಕ್ಟರ್ DV ಪತಂಗೆ, ಖಜಾಂಚಿಗಳಾದ ಜಯಪ್ರಕಾಶ್ ಘನಾತೆ, ಆರ್ಕಿಟೆಕ್ಟ್ಸ್ ಗಳಾದ ವಜ್ರಕುಮಾರ್ ಮೆಹ್ತಾ, ಪಿಯೂಷ್ ಭಾವಸಾರ್, ಕುಶ್ ಕುಮಾರ್ ಕಠಾರೆ, ಶ್ರೀಮತಿ ಪ್ರಿಯಾಂಕಾ ರಂಗದಾಳ್, ಭಾವಸರ ಕ್ಷತ್ರಿಯ ಸಮಾಜ ಯೂತ್ ವಿಂಗ್ ನ ಮಹೇಶ್ ರಂಗದಾಳ್, ರೋಹಿತ್ ಪುಕಾಳೆ, ಭಾವಸರ ಕ್ಷತ್ರಿಯ ಸಮಾಜ ಸಮಾರಂಭ ಸಮಿತಿಯ ಮಾರಿತ್ರಾವ್ ಪುಕಾಳೆ, ನಂದಕಿಶೋರ್ ಚವಾಣ್, ಕೃಷ್ಣನಾಥ್ ಕಮಿತ್ಕರ್, ಭಾವಸರ ಕ್ಷತ್ರಿಯ ಸಮಾಜ ಮಹಿಳಾ ವಿಂಗ್ ನ ಶ್ರೀಮತಿ ಮೀನಾಕ್ಷಿ ನವಲೆ ಹಾಗೂ ಶಾಲಿನಿ ಪುಕಾಳೆ ಸೇರಿದಂತೆ ಇತರೆ ಅನೇಕ ಜನ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು.
श्री गुरे मंगले अमृतरूपिणी शक्ति मनस्वी श्री गुराय नमः। ओम श्री गुरे मंगले अमृतरूपिणी शक्ति मनस्वी श्री गुराय नमो तुते। जय जय आदि शक्ति अंबिके आरती है गुजरा अम्बे आरती है गुजरा। विनवे आरवे आसनवे नवतारी भक्ताना आरती करेंगे उन्हीं भगवान कमला अम्बे भगवान कमला हरि भक्ताना। जय जय आदि शक्ति अम्बे आरती है गुजरा अम्बे आरती है गुजरा। दास विनवे आसनवे आसनवे नवतारी भक्ताना दुर्गे दुर्गवारी तुझे संसारी अनाथे अम्बे करुणा विस्तारी आशा जय देव जय महिषासुरमर्दिनी सुवर्णेश्वरी जय देव राज माता की जय। बोलाई राजा सदानंदीचा नमोस्तुते। जय जय आदि शक्ति अंबिके आरती है तुझला अंबे आरती है तुझला। दास विनवे आस धरुणी तव सारी भक्ता दास विनवे ओवाळित कमला अंबे ओवाळित कमला विमला। जय जय आदि शक्ति अंबिके आरती है तुझला अंबे आरती है तुझला। दास विनवे आस धरुणी तव सारी भक्ताला दारुणी आरतीला अंबे घेऊन आरतीला। प्रिय बालक संबे आरती है तुझला। दास विनवे आस धरुणी तव सारी भक्ताला दास विनवे आस धरुणी तव सारी भक्ताला। श्रीलास माता की जय। ಇವತ್ತು ನಮ್ಮದು ಶ್ರೀ ಹಿಂಗುಲಾಂಬಿಕಾ ದೇವಿದು ಪ್ರಕಟ ದಿನ ಅಂದರೆ जन्म दिवस के जैसा। तो इस प्रकट दिवस के अवसर पे पूरे 10 राज्यों में जो भी भौसार कम्युनिटी जहाँ जहाँ पे बसे हुए पूरे 10 राज्यों में आज के दिन में जहाँ जहाँ हमारा समाज है तकरीबन ऑल ओवर इंडिया में 90 लाख पॉपुलेशन है। तो सभी जगह हर गांव में आज के दिन जो है ना ये इस तरह का कार्यक्रम हम आयोजित करते हैं। सभी हमारे समाज बंधु और मित्र समाज बंधु के भक्तगण यहाँ पे आके जो है ना देवी का ब्लेसिंग्स लेते हैं। कार्यक्रम आज लक्षद्वीप का कार्यक्रम है और इस अवसर पे पंढरपुर के बोधले महाराज बोल के हमारे समाज के गुरु है जो हम गुरु मानते हैं उनको, वो जो है ना आज मुख्य अतिथि के रूप में यहाँ पे आए हुए हैं। और साथ ही साथ इस भाग के कांग्रेस के लीडर्स हो या बीजेपी के लीडर्स हो या जनता दल के लीडर्स हो वो सभी लीडर्स आज यहाँ पे पधार रहे हैं। सभी एमएलए एमपीज एमएलसी सभी लोग आज यहाँ पे जो है ना आ रहे। मैं रमेश नवले अध्यक्ष। ಕಲಬುರಗಿ ನಗರದ ಹುಮ್ನಾಬಾದ್ ರಸ್ತೆಯ ಕಪ್ನೂರ್ನಲ್ಲಿರುವ ಮಾಸಪ್ತಿ ದರ್ಗಾದಲ್ಲಿ 625ನೇ ಉರುಸ್ ಶರೀಫ್ ಅಂಗವಾಗಿ ಸಂದಲ್ ಮೆರವಣಿಗೆಯು ಅದ್ದೂರಿಯಾಗಿ ನೆರವೇರಿತು.
ಕಲಬುರಗಿ ನಗರದ ಹುಮನಾಬಾದ್ ರಸ್ತೆಯ ಕಪ್ನೂರ್ನಲ್ಲಿರುವ ಹಜರತ್ ಬಿಬಿ ಕಮಲಾ ಸುಲ್ತಾನ ಖುಂಜಾ ಮಾ ಸಾಹೇಬರ 625ನೇ ಉರುಸ್ ಶರೀಫ್ ಅಂಗವಾಗಿ ನಿನ್ನೆ ಸಂದಲ್ ಮೆರವಣಿಗೆಯು ಅದ್ದೂರಿಯಾಗಿ ನೆರವೇರಿತು. ಶುಭರಾತ್ರಿ. ನಮ್ಮೂರಿನ ಗ್ರಾಮದ ದೇವಿಯಾದಂಥ ಖುಂಜಾ ಮಹಾಸಪ್ತಿ ದರ್ಗಾದ ಜಾತ್ರೆಯ ಸಮಾರಂಭದಂದು ಸಂದಲ್ ಮುಬಾರಕ್ ಇದ್ದ ಕಾರಣ ನೂರಾರು ಹಳ್ಳಿಗಳಿಂದ ಹಾಗೂ ದೂರ ಗ್ರಾಮಗಳಿಂದ ಭಕ್ತಾದಿಗಳು ಪ್ರತಿ ವರ್ಷ ಬರುತ್ತಾರೆ. ಈ ದೇವಿಯ ಮಹಿಮೆ ಏನೆಂದರೆ ನಮ್ಮ ಕಪ್ನೂರ ಗ್ರಾಮಸ್ಥರು ಹಾಗೂ ಪಂಚ ಕಮಿಟಿ ಜಾತ್ರಾದವರು ಪ್ರತಿ ವರ್ಷ ತನ ಮನ ಧನ ಅರ್ಪಿಸಿ ಭಕ್ತಿಯಿಂದ ಈ ಜಾತ್ರೆಯನ್ನು ಸಂಭ್ರಮಾಚರಣೆಯಿಂದ ಮಾಡುತ್ತಾರೆ. ಹಬ್ಬದ ರೂಪದಲ್ಲಿ 3-4 ದಿವಸ ಮಂದಿ ಎಲ್ಲ ದೇವಿಯ ಸೇವೆಯಲ್ಲಿ ತೊಡಗಿರುತ್ತಾರೆ. ಈ ದೇವಿಯ ಅವತಾರ ಹಾಗೂ ಮಹಿಮೆ ಬಹಳಷ್ಟು ಹೇಳಲು ನನಗೆ ಸಮಯ ಸಿಗೋದಿಲ್ಲ, ಅದು ಸಮಯದ ಅವಕಾಶವೂ ಇರುವುದಿಲ್ಲ. ಇಲ್ಲಿ ಈ ದೇವಿಯಲ್ಲಿ ಒಂದು ಮಹಾತ್ಮ ಏನಿದೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಭಾನಾಮತಿ ಆಗಲಿ, ಜಾದೂ ಆಗಲಿ, ಮಾಟ ಮಂತ್ರ ಯಾವುದೇ ದುಷ್ಟ ಶಕ್ತಿಗಳಿಂದಲೂ ತೊಡಗಿಸುವ ಶಕ್ತಿ ಈ ದೇವಿ ಮಹಾಸಪ್ತಿ ಖುಂಜಾ ಮಹಾಸಪ್ತಿ ಹತ್ತಿರ ಇದೆ. ಎಲ್ಲೇ ಹುಚ್ಚು ನಾಯಿ ಕಡಿದರೆ ಅಥವಾ ಹಾವು ಕಚ್ಚಿದರೆ ಇಲ್ಲಿ ತ್ವರಿತವಾಗಿ ಅದರ ನಿವಾರಣೆಯಾಗುತ್ತದೆ. ಇಲ್ಲಿ ಯಾವನೇ ಭಕ್ತರು ಬಂದು ತನ್ನ ಭಕ್ತಿಯನ್ನು ಸಮರ್ಪಿಸಿ ಮಹಾಸಪ್ತಿ ದರ್ಗಾದಲ್ಲಿ ತನ್ನ ಪ್ರಾರ್ಥನೆ ಹಾಗೂ ತನ್ನ ಆಸೆಯನ್ನು ವ್ಯಕ್ತಪಡಿಸಿದರೆ ಆ ಆಸೆಯು 24 ಗಂಟೆ ಒಳಗೆ ಅವನಿಗೆ ಫಲ ಕೊಡುತ್ತಾಳೆ. ಮತ್ತು ಇಲ್ಲಿ ನಡೆದುಕೊಂಡು ಬಂದಂಥ ಹಿಂದೂ ಮುಸ್ಲಿಂ ಭಕ್ತಾದಿಗಳು ಇಲ್ಲಿ ಜಾತಿ ಧರ್ಮ ಸೀಮಿತವಿಲ್ಲದೆ ಸಾಕಷ್ಟು ಜನ ಹಿಂದೂ ಧರ್ಮದವರೇ ಇದ್ದು ಪ್ರತಿ ವರ್ಷ ಸುಮಾರು ನಾನು 36 ವರ್ಷಗಳಿಂದ ಈ ಜಾತ್ರೆಯ ವ್ಯವಸ್ಥೆಯಲ್ಲಿ ತೊಡಗಿರುತ್ತೇನೆ. ಮತ್ತು ಪ್ರತಿ ವರ್ಷದ ಈ ಸಂದಲ್ ಮುಬಾರಕ್ ಮೆರವಣಿಗೆ ವ್ಯವಸ್ಥೆಯಲ್ಲಿ ಅದು ನಮ್ಮ ಧರ್ಮದ ಪ್ರಕಾರ ಫಾತಿಹಾ ಮತ್ತು ಸಂದಲ್ ದಿನಾಚರಣೆಯನ್ನು ಆಚರಿಸ್ತೀವಲ್ಲ, ಈ ಆಚರಣೆ ಎಲ್ಲ ಜಾತಿ ಜನಾಂಗದ ಜನರು ಭಾಗವಹಿಸುತ್ತಾರೆ ಮತ್ತು ತನ್ನ ಶ್ರದ್ಧೆ ಭಕ್ತಿಯಂತೆ ತಮ್ಮ ಈ ದೇವಿಯ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡುತ್ತಾರೆ. ಸಾಕಷ್ಟು ಬಡ ಜನರಿಗೆ ಊಟ ಉಪಚಾರಗಳನ್ನು ಭಕ್ತಾದಿಗಳು ತಮ್ಮ ಮನಸ್ಸಿನ ಪ್ರಕಾರ ಖರ್ಚು ಮಾಡಿ ತಾಯಿಯ ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಅದೇ ರೀತಿ ನಾನು ಕಂಡಂಥ ದೇವಿ ಸುಮಾರು 36-40 ವರ್ಷಗಳಿಂದ ನಮ್ಮೂರಲ್ಲಿ ಭಾವೈಕ್ಯತೆ ಇದೆ. ಇಲ್ಲಿ ಹಿಂದೂ ಮುಸ್ಲಿಂ ಜಾತಿ ಭೇದ ಇರುವುದಿಲ್ಲ. ಅದೇ ರೀತಿ ನಮ್ಮ ಊರಿನ ಒಕ್ಕಟ್ಟು ನಮ್ಮ ಹಿರಿಯರ ಕಾಲದಿಂದಲೂ ಒಂದಾಗಿ ಬಂದಿದೆ. ನಾವು ಪ್ರತಿ ಸಮುದಾಯದ ವ್ಯಕ್ತಿ ಪ್ರಮುಖರು ಕಲಿತು ಚುನಾವಣೆ ಸಂದರ್ಭ ಇದೆ, ಈಗ ಲೋಕಸಭಾ ಚುನಾವಣೆ ಇದೆಯಲ್ಲ, ನಾವು ಗ್ರಾಮದ ಕೆಲವು ಪ್ರಮುಖರು ಕಲಿತು ಒಂದು ಡಿಸಿಷನ್ ತಗೋತೀವಿ, ನಾವು ಯಾವ ಕ್ಯಾಂಡಿಡೇಟ್ ಅಭ್ಯರ್ಥಿಗೆ ಎಲೆಕ್ಟ್ ಮಾಡಬೇಕು, ಯಾರು ಒಳ್ಳೆಯವರ, ಆ ರೀತಿಯಾಗಿ ನಾವೆಲ್ಲರೂ ಒಂದಾಗಿ ವಿಚಾರ ಮಾಡಿ ಒಮ್ಮತ ನಿರ್ಣಯ ತೆಗೆದುಕೊಂಡು ಆ ಅಭ್ಯರ್ಥಿಯನ್ನು ಎಲೆಕ್ಟ್ ಮಾಡಿ ಕಳಿಸುತ್ತೇವೆ. ಇಲ್ಲಿ ಯಾವುದೇ ರೀತಿ ಇದು ಸಂದಲ್ ಮಾಲಿ ದರ್ಗಾದೇನದಲ್ಲ, ಇಲ್ಲಿ ಜಾತಿ ಭೇದದಿಂದ ನಡ್ಕೊಂಡು ಬರ್ತೀವಿ. ಅದರ ಎಲ್ಲ ರೀತಿಯ ಭಕ್ತಾದಿಗಳು ಎಲ್ಲ ಜಾತಿ ಜನಾಂಗದವರು ನಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ಒಬ್ಬ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಆ ದೇವಿ ಅದರ ಸರಬಾಗಿ ಭಕ್ತಾದಿಗಳನ್ನು ಮಾಡಿಸ್ತಾರೆ. ಇದು ನಮ್ಮ ಗ್ರಾಮದ ವತಿಯಿಂದ ಸಂದಲ್ ಮುಬಾರಕ್ ಕಪ್ನೂರ್ ವತಿಯಿಂದ ನಾವು ಸಂದಲ್ ಖರೀಸ್ತೀವಿ. ಜಾತ್ರಾ ಪೂರ ವ್ಯವಸ್ಥೆ ನಮ್ಮ ಕಪ್ನೂರು ಗ್ರಾಮದವ್ರ ಕೈದಾಗಿದೆ. ಆ ಮಹಾಸಪ್ತಿ ದರ್ಗಾದ ವ್ಯವಸ್ಥಾಪಕರೇ ಕಪ್ನೂರು ಗ್ರಾಮಸ್ಥರು ಇದ್ದಾರೆ. ಆ ದರ್ಗಾ ಇರ್ಬೋದು, ದರ್ಗಾದ ಆಸ್ತಿ ಇರ್ಬೋದು, ಏನಿದ್ರು ಅವು ಆಸ್ತಿ ಲಾಭ ಲುಕ್ಸಾನಕ್ಕೆ ನೋಡ್ತಾ ಇಲ್ಲ. ನಾವು ಮನಸಾಪೂರ್ವಕ ಭಕ್ತಿಯಿಂದ ಮಹಾಸಪ್ತಿ ಗುಡಿಗೆ ನಡ್ಕೊಂಡು ಬರ್ತೀವಿ. ಅಲ್ಲಿ ನಮ್ಮದು ಲಾಭದ ದೃಷ್ಟಿ ಇರೋಲ್ಲ ಮತ್ತು ಯಾವುದೇ ರೀತಿ ಆಸೆ ಇರೋದಿಲ್ಲ. ಈ ಊರಿನ ಜನ ಪ್ರತಿ ವರ್ಷ ನಮ್ಮ ಹಿರಿಯರ ಕಾಲದ ಹಿಡಿದು ಗ್ರಾಮ ಪಂಚಾಯತಿಯಿಂದ ಇಲ್ಲಿಂದ ಗಂಧ ಮೆರವಣಿಗೆ ಹೋಗ್ತದೆ. ಗೌರವನವರೇ ಇದಕ್ಕೆ ದೇಣಿಗೆ ಚಂದ ವಗರ ಕಲೆಕ್ಟ್ ಮಾಡಿ ತನ ಮನಲ್ಲಿಂದ ಖರ್ಚು ಸುಮಾರು 100 ವರ್ಷಗಳಿಂದ ಇದೇ ನಡೀತದೆ. ಇಲ್ಲ ಜಾತ್ರೆಯರೇ 600-700 ವರ್ಷ ಸಮೀಪ ಆಗಿದೆ. 600 ವರ್ಷ ಮೇಲೆ ಬಂದೆಲವಾಲ್ ದರ್ಗಾದಕ್ಕಿಂತನೂ ಹಿರಿಯರು ಇದ್ದಾರೆ ಇವರು. ಈಗ ಎಷ್ಟು ಗುಲ್ಬರ್ಗಾದ ದರ್ಗಾ, ನಮ್ಮ ಹೆಸರು ಎಮ್ ಎ ಜಬ್ಬಾರ್, ನ್ಯಾಯವಾದಿಗಳು. ಈ ಸುದ್ದಿ ಸಮಯದ ಟಿವಿ ಮುಖಾಂತರ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಜರತ್ ಖುಂಜಾ ಮಹಾಸಪ್ತಿ ಜಾತ್ರೆಯನ್ನು ಇವತ್ತಿನ ದಿವಸ ಸಂದಲ ಕಾರ್ಯಕ್ರಮವನ್ನು ಸ್ಟಾರ್ಟ್ ಆಗಿದೆ. ನಾಳೆ
ಚಿರಾಕ್ ಅಂತೇಳಿ ದೀಪ ಕಾರ್ಯಕ್ರಮವೂ ಆಗುತ್ತೆ. ಅದೇ ರೀತಿಯಾಗಿ ನಾಡದ ಕುಸ್ತಿ ಕಾರ್ಯಕ್ರಮವೂ ಆಗುತ್ತೆ. ಈ ಇಡೀ ಗುಲ್ಬರ್ಗ ಜನತೆಗೆ ಕುಂಜ ಮಸಾಪ್ತಿ ಉರುಸ ಜಾತ್ರೆಯ ಪರವಾಗಿ ನಾನು ಮುಬಾರಕನ್ನು ಹೇಳಕ ಈ ಟಿ ವಿ ಮುಖಾಂತರ ಹೇಳ್ತೀನಿ. ಈಗ ಏನಿದು 624ನೇ 25ನೇ ಜಾತ್ರೆ. ಈಗ ಇಲ್ಲೇನು ಈಗ ವಕೀಲ್ ಸಾಹೇಬರು ಮಾತಾಡಿದಪ್ಪಲೆ ಎಲ್ಲ ಜಾತಿದವರು ಒಂದು ಅಣ್ಣ ತಮ್ಮಂದಂತೆ ಈ ಜಾತ್ರೆ ಭಾಳ ವರ್ಷದಿಂದ ಮಾಡ್ಕೋತ ಬಂದಿದ್ದೀವಿ. ಅದೇ ರೀತಿಯಾಗಿ ಈ 3 ದಿವಸನಲ್ಲಿನೂ ಒಳ್ಳೆ ಕಾರ್ಯಕ್ರಮವನ್ನು ಶಾಂತಿ ರೀತಿಯಿಂದ ಆಗಬೇಕು ಅಂಥೇಳಿ ಈ ಟಿ ವಿ ಮುಖಾಂತರ ಇಡೀ ಎಲ್ಲ ನಮ್ಮ ಕಪ್ನೂರ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ತಾ ಏನು ನನ್ನನ್ನು ಇಲ್ಲಿ ಟಿ ವಿ ಮುಖಾಂತರ ಈ ಜಾತ್ರಾ ಅಂಗವಾಗಿ ಎಲ್ಲರಿಗೆ ಏನು ವಿಶೇಷವನ್ನು ಇನ್ನೊಂದು ಸಾರಿ ಎಲ್ಲರಿಗೆ ಕುಂಜ ಮಸಾಪ್ತಿ ಸದಾ ಅವರಿಗೆ ಕುಟುಂಬಕ್ಕೆ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಟಿ ವಿ ಮುಖಾಂತರ ಹೇಳುತ್ತಾ ನನ್ನ ಹೆಸರು ರಾಜ್ಕುಮಾರ್, ಕಪ್ನೂರ್ ಪ್ಲಾನಿಂಗ್ ಕಮಿಟಿ ಚೇರ್ಮನ್, ಕಲಬುರಗಿ ಮಹಾನಗರ ಪಾಲಿಕೆ. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರಾದ ರಾಜ್ಕುಮಾರ್ ಕಪನೂರ್, ಜೆಸಿ ಹಿರೇಮಠ್, ಭೀಮ್ಶಾ ಜೀವಣಗಿ, ಚಂದ್ರಕಾಂತ್ ಮಚ್ಚಟ್ಟಿ, ತೌಫಿಕ್ ಶೇಖ್, ಸೂರ್ಯಕಾಂತ್ ಗುಬ್ಬಿ, ಭೀಮ್ಶಾ ಭಂಕೂರ್, ರಾಜೇಂದ್ರ ಡೋಣಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು.